ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ರಾಜ್ಯಸಭೆಯಲ್ಲಿ ಇರಬೇಕಾಗಿತ್ತು. ದೇವೇಗೌಡರ ಅನುಭವ ರಾಜ್ಯಕ್ಕೆ ಅವಶ್ಯಕತೆ ಇತ್ತು. ರಾಜ್ಯದಿಂದ ಒಬ್ಬರು ಮಾತ್ರ ಪ್ರಧಾನಿ ಆಗಿರೋದು. ರಾಜ್ಯದ ಜನರಿಗೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಇರಬೇಕು ಅಂತ ಇತ್ತು. ಬಿಜೆಪಿಯವರು ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ಎನ್ಡಿಎ ಮೈತ್ರಿ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಜೆಡಿಎಸ್ ಪರಿಷತ್ ಸದಸ್ಯ ಭೋಜೇಗೌಡ ಮಾತನಾಡಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಿಂದ ಪ್ರಧಾನಿ ಅಂತ ಆಗಿದ್ದು ದೇವೇಗೌಡರು ಒಬ್ರೆ. ಅವರಿಗೆ ರಾಜ್ಯಸಭೆಯಲ್ಲಿ ಅವಕಾಶ ಕೊಡಬೇಕಾಗಿತ್ತು. ಆದ್ರೆ ಬಿಜೆಪಿ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಬೇಸರ ಇದೆ, ಬಟ್ ಏನ್ ಮಾಡೋದಕ್ಕಾಗುತ್ತೆ? ಇದರಿಂದ ಮೈತ್ರಿ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂದ್ರೆ ಏನೂ ಪರಿಣಾಮ ಬೀರಲ್ಲ ಅಂತ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿ ಭೋಜೇಗೌಡ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಅನುಭವ ರಾಜ್ಯಕ್ಕೆ ಅವಶ್ಯಕತೆ ಇತ್ತು ಅಂತೇಳಿ ಹೇಳಿದ್ದಾರೆ. ಇನ್ನು ಭೋಜೇಗೌಡರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ರಾತ್ರಿ ಬಿಜೆಪಿ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಭೋಜೇಗೌಡರಿದ್ದಾರೆ. ಭೋಜೇಗೌಡ್ರೆ, ಭಾಳಷ್ಟು ಹಿರಿಯ ರಾಜಕಾರಣಿ, ನಮ್ಮ ರಾಜ್ಯದಲ್ಲಿ ನಾವು ಕಂಡಂತಹ 2-3 ತಲೆಮಾರುಗಳು ಏಕೈಕ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸಿದಂಥವರು. ಇದು ದೊಡ್ಡ ಚರಿತ್ರೆ. ಅಂಥವರು ಮತ್ತೊಮ್ಮೆ ಹೋಗಿದ್ರೆ ಕರ್ನಾಟಕದ ನೆಲ, ಜಲ, ಭಾಷೆ ವಿಚಾರಗಳಲ್ಲಿ ಹೆಚ್ಚು ಸದ್ದು ಮಾಡ್ತಿದ್ರು, ಧ್ವನಿ ಮಾಡ್ತಿದ್ರು ಅನ್ನುವಂಥ ಒಂದು ಕೂಗು ಕೊರಗಿತ್ತು. ಅದಕ್ಕೆ ಒಂದು ಅವಕಾಶ ಸಿಗಲಿಲ್ವಾ ಅನ್ನುವಂಥ ಒಂದು ಬೇಸರ ಇದೆ. ನೋಡಿ, ಇವತ್ತು ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಅದು ಬಿ ಜೆ ಪಿಯವರ ಪಕ್ಷದ ನಿರ್ಧಾರ. ಯಾಕೆಂದ್ರೆ ನಾವು ಯಾವ ನಂಬರ್ಸ್, ನಮ್ಮ ನಂಬರ್ ಇರೋದೇ 18. ಹಾಗಾಗಿ ನಾವು ಆ ಥರದ್ದೇನು ನಾವು ಬಯಸಿದ್ದು ಅಲ್ಲ. ಅಥವಾ ಬಿ ಜೆ ಪಿಯವರಿಗೆ ನಾವು ಈ ರೀತಿ ನಮಗೆ ರಾಜ್ಯಸಭಾ ಸ್ಥಾನವನ್ನು ದೇವೇಗೌಡರನ್ನ ಮುಂದುವರಿಸಿ ಅಂತ ನಾವೆಲ್ಲೂ ಕೂಡ ನಾವು ಕೇಳುವಿಲ್ಲ. ದೇವೇಗೌಡರು ಕೂಡ ಯಾವತ್ತೂ ಕೂಡ ಅಪೇಕ್ಷೆ ಪಟ್ಟಿಲ್ಲ. ಈ ಸಂದರ್ಭದ ಇರ್ಬೇಕಾದ್ರೆ ಅವರ ಆಯ್ಕೆ, ಬಿ ಜೆ ಪಿಯವರ ಆಯ್ಕೆ ಬೇರೆ ಆಯ್ಕೆ ಇದೆ, ಅದರಲ್ಲಿ ಗೊಂದಲ ಏನಿಲ್ಲ. ಬಟ್ ಜನಾಭಿಪ್ರಾಯ ಏನಿತ್ತು ಅಂತ ಹೇಳಿದರೆ, ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳು ಇಂಥ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಅವರಿಗೆ ನಡೆದಾಡೋಕ್ಕೆ ಕಷ್ಟ ಇದ್ದರೂ ಕೂಡ ಪಾರ್ಲಿಮೆಂಟಿಗೆ ವೀಲ್ ಚೇರ್ನಲ್ಲಿ ಹೋಗಿ ಪ್ರತಿನಿಧಿಸಿ ನಮ್ಮ ರಾಜ್ಯವನ್ನು ಅನೇಕ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ನೀರಾವರಿ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ಧ್ವನಿ ಎತ್ತಿದ್ದಾರೆ. ಆ ಧ್ವನಿ ಎತ್ತಿದ್ದಕ್ಕೋಸ್ಕರ ಜನರು ದೇವೇಗೌಡರು ಅಲ್ಲಿ ಪಾರ್ಲಿಮೆಂಟ್ರಲ್ಲಿ ಇದ್ದರೆ ಕೇಂದ್ರದ ಗಮನ ಸೆಳೆದು ನಮ್ಮ ನೀರಾವರಿ ಸಮಸ್ಯೆಗಳು ಬಗೆಹರಿತಾ ಇದ್ವು ಏನೋ ಅಂತ ಆಶಾದಾಯಕವಾಗಿದ್ದರು ಅಲ್ಲಿ. ಹಾಗಾಗಿ ಜನರ ಅಪೇಕ್ಷೆ ಏನಿತ್ತು, ದೇವೇಗೌಡರು ಅವರು ರಾಜ್ಯಸಭಾ ಸದಸ್ಯರಾಗಿ ಮುಂದುವರೆದಿದ್ದರೆ ಚೆನ್ನಾಗಿತ್ತು ಅನ್ನೋದು ಜನರ ಅಭಿಪ್ರಾಯ ಇತ್ತು. ಇದಿಷ್ಟು JDSನ ಹಿರಿಯ ನಾಯಕರಾದಂತಹ ಭೋಜೇಗೌಡರ ಒಂದು ಮಾತು. ಕ್ಯಾಮ್ರಾಮನ್ ಅಜಯ್ ಜೊತೆ ಮಾರುತಿ ಪಾಗುಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.